ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ 4th ಸೆಮಿಸ್ಟರ್ BCom ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ 2023 ಕ್ವಶನ್ ಪೇಪರ್ನಲ್ಲಿ ನೋಡೋಣ. ಸೊ ಈ ಒಂದು ಕ್ವಶನ್ ಪೇಪರಲ್ಲಿ ನಾನು ಸೆಕ್ಷನ್ ಎ, ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಸಿ ಕೆಲವೊಂದು ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಆಫ್ ಎ ಕಂಪನಿ 12 ಮಾರ್ಕ್ಸ್ ಪ್ರಾಬ್ಲಮ್ನ ನಾನು ಅಪ್ಲೋಡ್ ಮಾಡಿರಲಿಲ್ಲ, ಅದನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಲಾಸ್ಟ್ ಟೈಮ್ 2023 ಕ್ವಶನ್ ಪೇಪರಲ್ಲಿ 2 ಕ್ವಶನ್ನ ಕೇಳಿರ್ತಾರೆ. ಸೆಕ್ಷನ್ ಸಿಗೆ 12 ಮಾರ್ಕ್ಸ್ಗೆ 2 ಕ್ವಶನ್ನ ಕೇಳಿರ್ತಾರೆ. ನೀವು 2 ಕ್ವಶನನ್ನು ಪ್ರಾಪರಾಗಿ ಮಾಡೋದು ಕಲ್ತಿದ್ದೀರಾ ಅಂದರೆ ಯು ವಿಲ್ ಗೆಟ್ ಇಯರ್ ಓನ್ಲಿ ಪಾಸಿಂಗ್ ಮಾರ್ಕ್ಸ್. ಅಂದರೆ ಈ ಒಂದು ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನಲ್ಲಿ 2 ಮಾರ್ಕ್ಸ್ಗೆ 1 ಕ್ವಶನ್ಸ್ ಇರುತ್ತೆ ಆ್ಯಂಡ್ 4 ಮಾರ್ಕ್ಸ್ಗೆ ಆ್ಯಂಡ್ 12 ಮಾರ್ಕ್ಸ್ದು 24. ಸೊ ಇಲ್ಲಿ ಟೋಟಲ್ 30 ಮಾರ್ಕ್ಸ್ಗೆ ಇರುತ್ತೆ. ಇದೊಂದು ಚಾಪ್ಟರ್ನ ಪ್ರಾಪರಾಗಿ ನೀವು ಕಲ್ತ್ಕೊಂಡಿದ್ದೀರಾ ಎಕ್ಸಾಮ್ಗೆ ಅಂತಂದರೆ ಅರ್ಧ ಮಾರ್ಕ್ಸು ಅಂದರೆ 60 ಮಾರ್ಕ್ಸ್ 30 ಮಾರ್ಕ್ಸ್ ಈ ಚಾಪ್ಟ್ರಿಂದ ಬಂದ್ಬಿಡುತ್ತೆ. ಸೊ ಇದರಲ್ಲಿ ಫಸ್ಟ್ 9th ಕ್ವಶನ್ ನೋಡೋಣ. 9th ಕ್ವಶನನ್ನು ನಾನು ಮಾಡಿರಲಿಲ್ಲ. ಏನಂತ ಅಂದರೆ ಅಲಂಕಾರ್ ಲಿಮಿಟೆಡ್ ಸೆಲ್ಸ್ ಇಟ್ಸ್ ಬಿಸ್ನೆಸ್ ಟು ಸಮೃದ್ಧಿ ಲಿಮಿಟೆಡ್ ಆನ್ 31/3/2023 ಆನ್ ದ ಡೇಟ್ ದ ಬ್ಯಾಲೆನ್ಸ್ ಶೀಟ್ ಶೋಸ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಲಯಬಿಲಿಟೀಸ್ ಏನಿದೆ ಮತ್ತು ಅಸೆಟ್ಸ್ ಏನಿದೆ. ಸೊ ಇಲ್ಲಿ ಅಲಂಕಾರ್ ಬಿಸ್ನೆಸ್ ಅವರ ಒಂದು ಬಿಸ್ನೆಸ್ನ ಸಮೃದ್ಧಿ ಲಿಮಿಟೆಡ್ ಅವ್ರಿಗೆ ಸೆಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಂತಂದರೆ ಸೆಲ್ ಮಾಡ್ತಾ ಇದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನಂತಂದರೆ ಲಯಬಿಲಿಟೀಸ್ ಏನೇನಿದೆ ಅಂತ ನೋಡೋಣ. ಆ ಕಂಪ್ನಿನಲ್ಲಿ 50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಪೇಯ್ಡ್ 5 lakh, ಜನರಲ್ ರಿಸರ್ವ್ಸ್ 1,50,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 50,000, ಡೆವಲಪ್ಮೆಂಟ್ ರಿಸರ್ವ್ 30,000, ಡಿಬೆಂಚರ್ 50,000, ಸೆಂಟ್ರಿ ಕ್ರೆಡಿಟರ್ಸ್ 20,000. ಅದಾದಮೇಲೆ ನೆಕ್ಸ್ಟು ಅಸೆಟ್ಸಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3 lakh ಇದೆ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 1,50,000, ಫರ್ನಿಚರ್ 50,000, ಸ್ಟಾಕ್ 1 lakh ಇದೆ ಆ್ಯಂಡ್ ಡೆಟಾಸ್ 1 lakh ಇದೆ ಆ್ಯಂಡ್ ಕ್ಯಾಶ್ 70,000, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 30,000. ಸೊ ಇಲ್ಲಿ ಟೋಟಲ್ ಎಷ್ಟಿದೆ ಅಂತ ಅಂದರೆ 8 lakh ಆ್ಯಂಡ್ 8 lakh ಇದೆ. ಅದಾದಮೇಲೆ ನೆಕ್ಸ್ಟು ಸಮೃದ್ಧಿ ಲಿಮಿಟೆಡ್ ಏನಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ. ಅಡ್ಜಸ್ಟ್ಮೆಂಟಲ್ಲಿ ಸಮೃದ್ಧಿ ಲಿಮಿಟೆಡ್ ಅಗ್ರಿಡ್ ಟು ಟೇಕ್ ಓವರ್ ಆಲ್ ದ ಅಸೆಟ್ಸ್ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಟ್ 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ಸೊ ಇವ್ರೇನಂತ ಅಂದರೆ ಎಲ್ಲ ಅಸೆಟ್ಸ್ನು ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಸೊ ಏನಂತ ಅಂದರೆ ಇಲ್ಲಿ ಆಲ್ರೆಡಿ ಬುಕ್ ವ್ಯಾಲ್ಯೂ ಏನಿದೆ ಅದಕ್ಕಿಂತ 10% ಕಮ್ಮಿನಲ್ಲಿ ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಟು ಪೇ ₹1 lakh ಫಾರ್ ಗುಡ್ ವಿಲ್ ಆ್ಯಂಡ್ ಟೇಕ್ ಓವರ್ ಡಿಬೆಂಚರ್ಸ್. ಅದಾದಮೇಲೆ ನೆಕ್ಸ್ಟು ದ ಪರ್ಚೇಸ್ ಕನ್ಸಿಡರೇಷನ್ ವಾಸ್ ಟು ಬಿ ಡಿಸ್ಚಾರ್ಜ್ಡ್ ಬೈ ದ ಅಲಾಟ್ಮೆಂಟ್ ಆಫ್ 60 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಆ್ಯಂಡ್ ದ balance in cash. Realization expenses amounted to 10,000. Show necessary ledger accounts in the books of Alankar Limited and opening the journal entries in the books of Samruddhi Limited ಅಂತ ಹೇಳಿದ್ದಾರೆ. ಸೊ ಇದ್ರ ಮೇಲೆ ನಾವು ಫಸ್ಟು ಪ್ರಾಬ್ಲಮ್ನ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಸೊ ಇದು ಒಂದು 12 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಇಲ್ಲಿ ಏನಂತ ಅಂದರೆ ನಾವು ಲೆಡ್ಜರ್ಸ್ ಅಕೌಂಟ್ನು ಕ್ರಿಯೇಟ್ ಮಾಡಬೇಕು ಆ್ಯಂಡ್ ನೆಕ್ಸ್ಟು ಜರ್ನಲ್ ಎಂಟ್ರೀಸ್. ಅದಕ್ಕಿಂತ ಮುಂಚೆ ಫಸ್ಟು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್. ಸೊ ನಿಮಗೆ ವಿಡಿಯೋನ ನೋಡಬೇಕಾದ್ರೆ ನೀವು ಹಾರಿಜಾಂಟಲ್ ಫಾರ್ಮಲ್ಲಿ ನೋಡಿ, ಆವಾಗ ನಿಮಗೆ ಲ್ಯಾಂಡ್ಸ್ಕೇಪಲ್ಲಿ ನೋಡಿ, ಆವಾಗ ನಿಮಗೆ ಕ್ವಶನ್ ವಿತ್ ಆನ್ಸರ್ ಎರಡು ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಏನಂತಂದರೆ ಸೊಲ್ಯೂಷನ್ನು. ಸೊ ಇದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಆನ್ಸರ್ನೇ ತೊಗೊಂಡಿದ್ದೀನಿ. ಅಂದರೆ ಬೋರ್ಡಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡುವಾಗ ಏನು ಆನ್ಸರ್ನ ಕನ್ಸಿಡರ್ ಮಾಡ್ತಾರೆ ಅದೇ ಆನ್ಸರ್ ಇಲ್ಲಿ. ಸೊ ಇಲ್ಲಿ ನೋಡಿ ಫಸ್ಟು ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. PC ಮೀನ್ಸ್ ಪರ್ಚೇಸ್ ಕನ್ಸಿಡರೇಷನ್, ನೆಟ್ ಅಸೆಟ್ ಮೆಥಡ್. ಸೊ ಇಲ್ಲಿ ಫಸ್ಟ್ ಏನಂತಂದರೆ ಈ ಟೇಕ್ ಓವರ್ ಆಲ್ ಅಸೆಟ್ಸ್ ಎಕ್ಸ್ಕ್ಲೂಡಿಂಗ್ ಕ್ಯಾಶ್. ಇಲ್ಲಿ ಕ್ಯಾಶ್ನ ಬಿಟ್ಟು ಎಲ್ಲ ಅಸೆಟ್ಸ್ನೂ ಕೂಡ 10% ಲೆಸ್ ದ್ಯಾನ್ ಅಲ್ಲಿ ಟೇಕ್ ಓವರ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು 3 lakh ಇದೆ, 10% ಲೆಸ್ ಅಂತಂದರೆ 3 lakhಲ್ಲಿ 10% ಅಂತಂದರೆ 30,000 ಬರುತ್ತೆ. 3 lakhಲ್ಲಿ 30,000 ಲೆಸ್ ಮಾಡಿದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 2,70,000. ಅದೇ ರೀತಿ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 1,35,000, ಫರ್ನಿಚರ್ 45,000, ಸ್ಟಾಕ್ 90,000, ಡೇಟಾಸು 90,000 ಇದೆ. ಅದಾದಮೇಲೆ ಇಲ್ಲಿ ಕ್ಯಾಶು ಇಲ್ಲ. ಅದಾದಮೇಲೆ ನೆಕ್ಸ್ಟು ಗುಡ್ ವಿಲ್ 1 lakh ಅಂತ ಹೇಳಿದ್ದಾರೆ. ಟು ಪೇ ಗುಡ್ ವಿಲ್ 1 lakh ಅಂತ. ಸೊ ಇಲ್ಲಿ ಟೋಟಲ್ ಎಷ್ಟಾಯಿತು ಅಂದರೆ 2,70,000 ಪ್ಲಸ್ 1,35,000, 45,000 ಪ್ಲಸ್ 90,000 ಆ್ಯಂಡ್ ಟೋಟಲ್ 1 lakhನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಅಂದರೆ ಅಸೆಟ್ಸ್ ಟೇಕ್ ಓವರ್ನ ಟೋಟಲ್ ಅಂತ ತೊಗೊಳ್ಳೋಣ. ಎಷ್ಟಾಗುತ್ತೆ ಅಂದರೆ 7,30,000 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಲಯಬಿಲಿಟೀಸ್ ಟೇಕನ್ ಓವರ್ ಅಂತ ಹೇಳಿದ್ದಾರೆ. ಸೊ ಲಯಬಿಲಿಟೀಸಲ್ಲಿ ಏನೇನು ತೊಗೊಂಡು ಹೋಗ್ತಿದ್ದಾರೆ ಅಂದರೆ ಟು ಟೇಕ್ ಓವರ್ ಡಿಬೆಂಚರ್ ಒಂದೇ. ಸೊ ಇಲ್ಲಿ ಡಿಬೆಂಚರ್ ಲಯಬಿಲಿಟೀಸ್ನಲ್ಲಿ ಡಿಬೆಂಚರ್ಸ್ ಇದೆ ಆ್ಯಂಡ್ ಸೆಂಟ್ರಿ ಕ್ರೆಡಿಟರ್ಸ್ ಇದೆ. ಆದರೆ ಡಿಬೆಂಚರ್ಸ್ ಒಂದನ್ನು ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಲಯಬಿಲಿಟಿ ಟೇಕನ್ ಓವರ್
ಆ್ಯಂಡ್ ಅಟ್ ಅಗ್ರೀಡ್ ವ್ಯಾಲ್ಯೂ ಡಿಬೆಂಚರ್ ಎಷ್ಟಿದೆ ಅಂತಂದರೆ 50,000 ಇದೆ. ಸೊ ಇಲ್ಲಿ ಡಿಬೆಂಚರ್ ಎಷ್ಟಿದೆ 50,000 ಆ್ಯಂಡ್ ಟೋಟಲ್ ಲಯಬಿಲಿಟೀಸ್ ಎಷ್ಟಾಯಿತು ಅಂದರೆ 50,000. ಸೊ ಇವಾಗ ಪರ್ಚೇಸ್ ಕನ್ಸಿಡರೇಷನ್ಗೆ ಟೋಟಲ್ ಅಸೆಟ್ಸಿಂದ ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಿ. 7,30,000ಇಂದ 50,000ನ ಲೆಸ್ ಮಾಡಿ. ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟೀಸ್. ಸೊ ಎಷ್ಟಾಗುತ್ತೆ ಅಂದರೆ 6,80,000 ಆಗುತ್ತೆ. ಸೊ ಇದು ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟು. ಸೊ ಇದಾದಮೇಲೆ ನಾವು ಈ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟನ್ನು ಯಾವ ರೀತಿ ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ, ದ ಪರ್ಚೇಸ್ ಕನ್ಸಿಡರೇಷನ್ ವಾಸ್ ಟು ಬಿ ಡಿಸ್ಚಾರ್ಜೆಡ್ ಬೈ ದ ಅಲಾಟ್ಮೆಂಟ್ ಆಫ್ 60,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಆ್ಯಂಡ್ ದ ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂತ ಹೇಳಿದ್ದಾರೆ. ಸೊ ಈ ಒಂದು ಅಮೌಂಟನ್ನು ಸಮೃದ್ಧಿ ಅಲಂಕಾರ್ ಲಿಮಿಟೆಡ್ಗೆ ಯಾವ ರೀತಿ ನಾವು ಮತ್ತೆ ಡಿಸ್ಚಾರ್ಜ್ ಮಾಡಬೇಕು ಅಂತಂದರೆ, ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್. ಎಷ್ಟು ಈಕ್ವಿಟಿ ಶೇರ್ಸ್ ಅಂತಂದರೆ 60,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂತಂದರೆ ಇನ್ 6 lakh ಆಯಿತು. ಸೊ ಇಲ್ಲಿ ರಿಮೈನಿಂಗ್ ಅಮೌಂಟು 80,000 ಇನ್ ದ ಫಾರ್ಮ್ ಆಫ್ ಕ್ಯಾಶಲ್ಲಿ 80,000 ಡಿಸ್ಚಾರ್ಜ್ ಮಾಡಿದ್ವಿ. ಕಾಣಿಸ್ತಿದ್ದಿಲ್ವಾ ನಿಮಗೆ? ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್. 60,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ 6 lakh ಆಗುತ್ತೆ ಆ್ಯಂಡ್ ರಿಮೈನಿಂಗ್ 80,000 ಇನ್ ದ ಫಾರ್ಮ್ ಆಫ್ ಕ್ಯಾಶ್ 80,000. ಸೊ ಇಲ್ಲಿ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಈಸ್ ದ 6,80,000. ಅದಾದಮೇಲೆ ನೆಕ್ಸ್ಟು ನಾವಿವಾಗ ನೆಸೆಸರಿ ಲೆಡ್ಜರ್ ಅಕೌಂಟ್ನ ಕ್ರಿಯೇಟ್ ಮಾಡೋಣ. ಸೊ ಇದಿಷ್ಟು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಆದಮೇಲೆ ನಾವು ಲೆಡ್ಜರ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡೋಣ. ಲೆಡ್ಜರ್ಸ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಅಲಂಕಾರ್ ಲಿಮಿಟೆಡ್. ಸೊ ಇಲ್ಲಿ ಕೊಟ್ಟಿದ್ದ ನೋಡಿ, ಶೋ ದ ನೆಸೆಸರಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಅಲಂಕಾರ್ ಲಿಮಿಟೆಡ್ ಆ್ಯಂಡ್ ಓಪನಿಂಗ್ ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸಮೃದ್ಧಿ ಲಿಮಿಟೆಡ್. ಸೊ ಈ ಅಲಂಕಾರ್ ಲಿಮಿಟೆಡಲ್ಲಿ ಏನೇನು ಇದೆ ಅಂತ ನೋಡೋಣ ಲೆಡ್ಜರ್ಸ್ ಅಕೌಂಟಲ್ಲಿ. ಫಸ್ಟ್ ಒನ್ ಈಸ್ ರಿಯಲೈಸೇಷನ್ ಅಕೌಂಟ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಅಲಂಕಾರ್ ಲಿಮಿಟೆಡ್ ಅಂತ ತಗೊಳ್ಳಿ ಆ್ಯಂಡ್ ರಿಯಲೈಸೇಷನ್ ಅಕೌಂಟ್. ಸೊ ಫಸ್ಟ್ ಇವಾಗ ಅಸೆಟ್ ಸೈಡ್, ಇಲ್ಲಿ ಡೆಬಿಟು ಅಸೆಟ್ ಸೈಡ್ನ ಬರೆಯೋಣ, ಏನೇನು ಪೇ ಮಾಡಿದ್ದೀವಿ ಅಂತ. ಸೊ ಫಸ್ಟ್ ಒನ್ ಈಸ್ ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3 lakh ಇದೆ ಆ್ಯಂಡ್ ಟು ಪ್ಲಾಂಟ್ ಆ್ಯಂಡ್ ಮಷಿನರಿ 1,50,000 ಆ್ಯಂಡ್ ಟು ಫರ್ನಿಚರ್ 50,000, ಸ್ಟಾಕ್ 1 lakh, ಟು ಡೇಟಾಸ್ ಅಕೌಂಟ್ 1 lakh. ಸೊ ಇದಿಷ್ಟನ್ನು ಕೂಡ ತಗೊಳ್ಳಿ, ಯಾಕಂದರೆ ಇಲ್ಲಿ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂತ ಇದೆ. ಸೊ ಇಲ್ಲಿ ಇದಿಷ್ಟನ್ನು ಕೂಡ ತೊಗೊಂಡಾದ್ಮೇಲೆ ಇಲ್ಲಿ ಏನಂತ ಅಂದರೆ ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3 lakh ಇದೆ. ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನೇ ತಗೊಳ್ಳಿ. ಪ್ಲಾಂಟ್ ಆ್ಯಂಡ್ ಮಷಿನರಿ 1,50,000, ಫರ್ನಿಚರ್ 50,000 ಆ್ಯಂಡ್ ಸ್ಟಾಕ್ 1 lakh, ಟು ಡೇಟಾಸ್ ಅಕೌಂಟ್ 1 lakh. ಸೊ ಇದಾದಮೇಲೆ ನೆಕ್ಸ್ಟು ಏನಂತ ಅಂದರೆ ನಾವು ಕ್ರೆಡಿಟರ್ಸ್ನ ಅವರು ಟೇಕ್ ಓವರ್ ಮಾಡಿಲ್ಲ. ಸೊ ಅದನ್ನು ನಾವು ಇಲ್ಲೇ ಪೇ ಮಾಡ್ತೀವಿ. ಸೊ ಕ್ರೆಡಿಟರ್ಸ್ ಎಷ್ಟಿದೆ ಅಂತ ಅಂದರೆ ಇಲ್ಲಿ ನೋಡಿ, ಸೆಂಟ್ರಿ ಕ್ರೆಡಿಟರ್ಸ್ ಅಂತ ಇದೆ 20,000 ಅಂತ. ಟು ಕ್ಯಾಶ್ ಅಕೌಂಟ್ ಕ್ರೆಡಿಟರ್ಸ್ ಪೇಯ್ಡ್. ಸೊ ಆಲ್ರೆಡಿ 2 ಲಯಬಿಲಿಟೀಸಲ್ಲಿ ಡಿಬೆಂಚರ್ನ ಟೇಕ್ ಓವರ್ ಮಾಡಿದ್ದಾರೆ, ಬಟ್ ಸೆಂಟ್ರಿ ಕ್ರೆಡಿಟರ್ಸ್ನ ಮಾಡಿಲ್ಲ. ಅದನ್ನು ನಾವು ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ಪೇ ಮಾಡ್ತಾ ಇದ್ವಿ. ಟು ಕ್ಯಾಶ್ ಅಕೌಂಟ್ ಎಷ್ಟಿದೆ ಅಂತಂದರೆ ಕ್ರೆಡಿಟರ್ಸ್ ಪೇಯ್ಡ್ 20,000 ಇದೆ. ಅದಾದಮೇಲೆ ನೆಕ್ಸ್ಟು ಏನಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು 10,000 ಅಂತ. ಸೊ ಅದನ್ನು ಕೂಡ ಟು ಕ್ಯಾಶ್ ಅಕೌಂಟ್ ಅಂತ. ಸೊ ವಾಟ್ ಈಸ್ ದ ರೀಸನ್ ಅಂತಂದರೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 10,000. ಇದಾದಮೇಲೆ ನೆಕ್ಸ್ಟು ಏನಂತ ಅಂದರೆ ಕ್ರೆಡಿಟ್ ಸೈಡ್ ಏನೇನು ಲಯಬಿಲಿಟೀಸ್ ಮತ್ತು ಟೇಕ್ ಓವರ್ ಮಾಡಿದ್ದೀವಿ ಅಂದರೆ ಬೈ ಡಿಬೆಂಚರ್ ಅಕೌಂಟ್ ಎಷ್ಟಿದೆ ಅಂತಂದರೆ 50,000. ಡಿಬೆಂಚರ್ ಎಷ್ಟಿದೆ 50,000. ಬೈ ಡೆವಲಪ್ಮೆಂಟ್ ರಿಸರ್ವ್ ಅಕೌಂಟ್ ಎಷ್ಟಿದೆ ಅಂದರೆ 30,000. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಬೈ ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ ಎಷ್ಟಿದೆ ಅಂತಂದರೆ 20,000. ಸೊ ನಾವು ಇಲ್ಲೂ ಕೂಡ ಟ್ರೇಕ್ ಮಾಡಬೇಕು ಏನೇನು ಟೇಕ್ ಓವರ್ ಮಾಡಿದ್ದೀವಿ ಅಂತ. ಬೈ ಸೆಂಟ್ರಿ ಕ್ರೆಡಿಟರ್ಸ್ ಅಕೌಂಟ್ 20,000. ಅದಾದಮೇಲೆ ಬೈ ಸಮೃದ್ಧಿ ಲಿಮಿಟೆಡ್ ಅಕೌಂಟ್ ಅಂದರೆ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಎಷ್ಟಿದೆ ಅಂತಂದರೆ ಬೈ ಸಮೃದ್ಧಿ ಲಿಮಿಟೆಡ್ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಎಷ್ಟಿದೆ ಅಂದರೆ 6,80,000 ಇದೆ. ಸೊ ಇವಾಗ ಟೋಟಲ್ ಮಾಡಿದ್ರೆ ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಎಷ್ಟು ಅಂದರೆ 7,80,000. ಮತ್ತು ಇಲ್ಲಿ ಅಸೆಟ್ಸ್ ಕಮ್ಮಿ ಇದೆ. ಇಲ್ಲಿ ಎಷ್ಟು ಅಸೆಟ್ಸ್ ಟೋಟಲಿ ಅಸೆಟ್ಸ್ ಮಾಡಿದ್ರೆ ಇಲ್ಲಿ ತನಕನೂ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಪ್ರಾಫಿಟ್ 50,000 ಬ್ಯಾಲೆನ್ಸ್ ಫಿಗರ್ ಆದರೂ ಆಗುತ್ತೆ. ಈವನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲೂ ಕೂಡ 50,000 ಇದೆ. ಸೊ ಇದಿಷ್ಟನ್ನು ಕೂಡ ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಆಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟೇಕನ್ ಓವರ್ ಅಲಾಂಗ್ ವಿತ್ ದ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಆ್ಯಂಡ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಮೌಂಟನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದಾದಮೇಲೆ ನೆಕ್ಸ್ಟು ಯಾವ ಲೆಡ್ಜರ್ಸ್ ಅಕೌಂಟ್ ಅಂತ ನೋಡೋಣ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು
ಅಲಂಕಾರ್ ಲಿಮಿಟೆಡಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಸಮೃದ್ಧಿ ಲಿಮಿಟೆಡ್ ಅಕೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಸಮೃದ್ಧಿ ಲಿಮಿಟೆಡ್ ಅಕೌಂಟಿಗೆ ಟೋಟಲ್ ಎಷ್ಟು ಅಮೌಂಟು ಹೋಗ್ತಿದೆ ಅಂತ ಅಂದರೆ ಟು ರಿಯಲೈಸೇಷನ್ ಅಕೌಂಟ್ 6,80,000. ಸೊ 6,80,000 ಯಾವುದು ಅಂತ ಅಂದರೆ ದಟ್ ಈಸ್ ಫಾರ್ ದ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್. ಸೊ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಎಷ್ಟು ಬಂದಿದೆ ಅಂದರೆ 6,80,000. ಸೊ ಒಂದನ್ನು 6 lakh ಈಕ್ವಿಟಿ ಶೇರ್ಸ್ಗೆ, ಇನ್ನೊಂದು 80,000 ಕ್ಯಾಶ್ ಆಗಿ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಇಲ್ಲಿ ಬೈ ಈಕ್ವಿಟಿ ಶೇರ್ ಇನ್ ಸಮೃದ್ಧಿ ಲಿಮಿಟೆಡ್ 6 lakh ಆ್ಯಂಡ್ ಬೈ ಕ್ಯಾಶ್ ಅಕೌಂಟ್ 80,000. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ 6,80,000, 6,80,000. ಸೊ ಇದು ಎಲ್ಲಿಗೆ ಇದು ಯಾವುದಕ್ಕೆ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಅಂದರೆ ಟು ರಿಯಲೈಸೇಷನ್ ಅಕೌಂಟ್ 6,80,000. ಅದಾದಮೇಲೆ ನೆಕ್ಸ್ಟು ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಸೇಮ್ ಡೇಟಾ ಕ್ರೆಡಿಟರ್ ಪರ್ಟಿಕ್ಯುಲರ್ ಅಮೌಂಟ್. ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ ಆಲ್ರೆಡಿ ಕಂಪ್ನಿನಲ್ಲಿ ಎಷ್ಟು ಶೇರ್ಸ್ ಇದೆ ಅಂತ ಅಂದರೆ 50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಫೈಡ್ 5 lakh ಇದೆ. ಸೊ ಇಲ್ಲಿ ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ ಅಂತಂದರೆ 5 lakh ಇದೆ. ಅದಾದಮೇಲೆ ನೆಕ್ಸ್ಟು ಜನರಲ್ ರಿಸರ್ವ್ಸ್ ಇದೆ 1,50,000. ಸೊ ಇಲ್ಲಿ ಟೋಟಲ್ ಎಷ್ಟಿದೆ ಅಂದರೆ ಬೈ ಜನರಲ್ ರಿಸರ್ವ್ಸ್ 1,50,000. ಅದಾದಮೇಲೆ ನೆಕ್ಸ್ಟು ಬೈ ರಿಯಲೈಸೇಷನ್ ಅಕೌಂಟ್ ಅಂದರೆ 50,000 ಪ್ರಾಫಿಟನ್ನು ಕೂಡ ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ 50,000. ಸೊ ಎಲ್ಲಿ ಅಂತಂದರೆ ಇಲ್ಲಿದೆ ನೋಡಿ, ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಪ್ರಾಫಿಟ್ ಎಷ್ಟು ಅಂತ ಅಂದರೆ 50,000. ಸೊ ಇದನ್ನು ಕೂಡ ನಾವು ಈಕ್ವಿಟಿ ಶೇರ್ ಹೋಲ್ಡರ್ ಅಕೌಂಟಲ್ಲಿ ಸೊ ಬೈ ರಿಯಲೈಸೇಷನ್ ಅಕೌಂಟಿಂದ 50,000. ಅದಾದಮೇಲೆ ನೆಕ್ಸ್ಟು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲಿದೆ ಅಂತಂದರೆ ಇಲ್ಲಿ ಕೊಟ್ಟಿದೆ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು ಅಂತಂದರೆ 50,000. ಸೊ ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ಇಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಷ್ಟಿದೆ 30,000 ಇದೆ. ಟು ಈಕ್ವಿಟಿ ಶೇರ್ ಇನ್ ಸಮೃದ್ಧಿ ಲಿಮಿಟೆಡ್ ಎಷ್ಟು ಡಿಸ್ಚಾರ್ಜ್ ಮಾಡಿದ್ದಾರೆ ಅಂತಂದರೆ 6 lakh ಇದೆ. ಸೊ ಇಲ್ಲಿ ತಗೊಳ್ಳಿ, ಸಮೃದ್ಧಿ ಲಿಮಿಟೆಡ್ಗೆ ಟು ಈಕ್ವಿಟಿ ಶೇರ್ ಇನ್ ಸಮೃದ್ಧಿ ಲಿಮಿಟೆಡ್ ಅಕೌಂಟ್ ಎಷ್ಟಿದೆ ಅಂದರೆ 6 lakh ಇದೆ. ಸೊ ಆ್ಯಂಡ್ ರಿಮೈನಿಂಗ್ ಟೋಟಲ್ ಬ್ಯಾಲೆನ್ಸ್ ಅಮೌಂಟನ್ನು ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ನ 1,20,000 ಕ್ಯಾಶ್ ಅಂತ ತೋರಿಸಿದ್ದೀವಿ. ಸೊ ಫಸ್ಟು ಬ್ಯಾಲೆನ್ಸ್ ಶೀಟಲ್ಲಿರೋ 5 lakh ಈಕ್ವಿಟಿ ಶೇರ್ ಅಮೌಂಟ್ ಆ್ಯಂಡ್ ಜನರಲ್ ರಿಸರ್ವ್ ಅಕೌಂಟ್ ಆ್ಯಂಡ್ ರಿಯಲೈಸೇಷನ್ ಅಕೌಂಟ್ ಪ್ರಾಫಿಟಿಂದ ಬಂದಿರೋ 50,000 ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿರೋ 50,000. ಟೋಟಲ್ ಇಲ್ಲಿ ಎಷ್ಟಾಗುತ್ತೆ ಅಂದರೆ 7,50,000 ಆಗುತ್ತೆ. ಅದರಲ್ಲಿ ನಾವು ಯಾವ್ಯಾವುದಕ್ಕೆ ಅಂತಂದರೆ ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 30,000, ಟು ಈಕ್ವಿಟಿ ಶೇರ್ ಇನ್ ಸಮೃದ್ಧಿ ಲಿಮಿಟೆಡ್ 6 lakh ಆಗುತ್ತೆ. ಸೊ ಇನ್ನು ರಿಮೈನಿಂಗ್ 1,20,000 ಟು ಕ್ಯಾಶ್ ಅಕೌಂಟ್ ಅಂತ ತೋರಿಸ್ತೇವೆ. ಅದಾದಮೇಲೆ ನೆಕ್ಸ್ಟು ನಾವು ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಕ್ಯಾಶ್ ಅಕೌಂಟಲ್ಲಿ ಕೂಡ ಸೇಮೇ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಲ್ರೆಡಿ ಎಷ್ಟು ಕ್ಯಾಶ್ ಇದೆ ಅಂತಂದರೆ 70,000 ಇದೆ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಅದಾದಮೇಲೆ ನೆಕ್ಸ್ಟು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಬೈ ರಿಯಲೈಸೇಷನ್ ಅಕೌಂಟಲ್ಲಿ ಸೆಂಟ್ರಿ ಕ್ರೆಡಿಟರ್ಸ್ನ 20,000 ಪೇ ಮಾಡಿದ್ದೀವಿ. ಸೊ ಇಲ್ಲಿದೆ ನೋಡಿ ಕ್ಯಾಶ್ ಅಂತ. ರಿಯಲೈಸೇಷನ್ ಅಕೌಂಟಲ್ಲಿ 20,000 ಕ್ರೆಡಿಟರ್ಸ್ ಪೇ ಮಾಡಿದ್ದೀವಿ ಆ್ಯಂಡ್ 10,000 ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಇದು ಮಾಡಿದ್ವಿ. ಸೊ ಇಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ 20,000 ಫಾರ್ ದ ಸೆಂಟ್ರಿ ಕ್ರೆಡಿಟರ್ಸ್ ಪೇ ಮಾಡಿರೋದು. ಬೈ ರಿಯಲೈಸೇಷನ್ ಅಕೌಂಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 10,000 ಮತ್ತು ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ 1,20,000 ಕ್ಯಾಶ್ ಬ್ಯಾಲೆನ್ಸ್ ಇದೆ. ಸೊ ಅದನ್ನು ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ 1,20,000 ಇದೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಮಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 70,000 ಮತ್ತು ಸಮೃದ್ಧಿ ಲಿಮಿಟೆಡಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಂತ 80,000 ಇದೆ. ಸೊ ಇಲ್ಲಿ ಸಮೃದ್ಧಿ ಲಿಮಿಟೆಡ್ಗೆ ಎಷ್ಟು ಅಂತ ಅಂದರೆ ಟು ಸಮೃದ್ಧಿ ಲಿಮಿಟೆಡ್ ಅಕೌಂಟ್ 80,000. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ 1,50,000 ಆ್ಯಂಡ್ 1,50,000. ಅದಾದಮೇಲೆ ನೆಕ್ಸ್ಟು ಈಕ್ವಿಟಿ ಶೇರ್ ಇನ್ ಸಮೃದ್ಧಿ ಲಿಮಿಟೆಡ್. ಸಮೃದ್ಧಿ ಲಿಮಿಟೆಡಲ್ಲಿ ಟೋಟಲ್ ಈಗ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತ ಅಂದರೆ ಸೊ ಇವಾಗ ಪ್ರೆಸೆಂಟ್ ಇರೋದು ಅಂತ ಅಂದರೆ ಬೈ ಈಕ್ವಿಟಿ ಶೇರ್ ಅಕೌಂಟ್ ಹೋಲ್ಡರ್ಸ್ ಎಷ್ಟು ಪರ್ಚೇಸ್ ಕನ್ಸಿಡರೇಷನಲ್ಲಿ ಡಿಸ್ಚಾರ್ಜ್ ಮಾಡಿದ್ದಾರೆ ಅಂತಂದರೆ 6 lakh ಮಾತ್ರನೇ ಡಿಸ್ಚಾರ್ಜ್ ಮಾಡಿದ್ದಾರೆ. ಸೊ ಅಥವಾ ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲೂ ಕೊಟ್ಟಿದ್ದೀನಿ ನೋಡಿ, ಟು ಈಕ್ವಿಟಿ ಶೇರ್ ಇನ್ ಸಮೃದ್ಧಿ ಲಿಮಿಟೆಡ್ ಎಷ್ಟಿದೆ ಅಂತ ಅಂದರೆ ಟೋಟಲ್ ಅಂದರೆ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ 6 lakh. ಸೊ ಇಲ್ಲಿ ಯಾವುದು ಅಂತ ಅಂದರೆ ಸಮೃದ್ಧಿ ಲಿಮಿಟೆಡ್ ಅಕೌಂಟ್ 6 lakh. ಸೊ ಈ ಟೋಟಲ್ ಪ್ರೆಸೆಂಟ್ ಇರೋ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಒಂದು ಎಂಟ್ರಿನ ಪಾಸ್ ಮಾಡ್ತೀವಿ. ಸೊ ಇಲ್ಲಿ ಟೋಟಲ್ ಎಷ್ಟು ಲೆಡ್ಜರ್ಸ್ ಅಕೌಂಟ್ನ ಮಾಡಬೇಕು ಅಂತಂದರೆ ಒಂದು ರಿಯಲೈಸೇಷನ್ ಅಕೌಂಟ್, ಅದಾದಮೇಲೆ ನೆಕ್ಸ್ಟು ಸಮೃದ್ಧಿ ಅಕೌಂಟ್ ಮಾಡಬೇಕು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಕ್ಯಾಶ್ ಅಕೌಂಟ್ ಆ್ಯಂಡ್ ನೆಕ್ಸ್ಟು ಈಕ್ವಿಟಿ ಶೇರ್ ಇನ್ ಸಮೃದ್ಧಿ ಲಿಮಿಟೆಡ್ ಅಕೌಂಟನ್ನು ನಾವು ಕ್ಯಾಲ್ಕುಲೇಟ್ನ ಮಾಡ್ತಾ ಇದ್ದೀವಿ. ಸೊ ಅದಾದಮೇಲೆ ನೆಕ್ಸ್ಟು ಇದಾದಮೇಲೆ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ಸೊ ಇದೆಲ್ಲ ಲೆಡ್ಜರ್ಸನ್ನು ನಾವು ಯಾರ ಅಕೌಂಟಲ್ಲಿ ಮಾಡ್ಕೊಂಡಿದ್ದೀವಿ ಅಂತಂದರೆ ಅಲಂಕಾರ್ ಲಿಮಿಟೆಡ್ ಅಕೌಂಟಲ್ಲಿ ಮಾಡ್ಕೊಂಡಿದ್ದೀವಿ. ಸೊ ಇದಾದಮೇಲೆ ನೆಕ್ಸ್ಟು ನಾವು ಜರ್ನಲ್ ಎಂಟ್ರೀಸ್ನ ನಾವು ಸಮೃದ್ಧಿ ಲಿಮಿಟೆಡಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಅರ್ಥ ಆಗ್ತಿದ್ದಿಲ್ವಾ? ಸೊ ನಿಮಗೆ ಫಸ್ಟು ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಆದಮೇಲೆ ಸಮೃದ್ಧಿ ಲಿಮಿಟೆಡ್
ಬುಕ್ಸ್ ಆಫ್ ಲಿಮಿಟೆಡಲ್ಲಿ ಸಮೃದ್ಧಿ ಅಕೌಂಟನ್ನು ಮಾಡಿದ್ದೀವಿ. ಸೊ ಫಸ್ಟಲ್ಲಿ ರಿಯಲೈಸೇಷನ್ ಅಕೌಂಟ್ ಇದೆ, 6,80,000 ಇದೆ ಟೋಟಲ್ಲು. ಅದು ಯಾವ್ಯಾವುದರಿಂದ ಬಂದಿದೆ ಅಂದರೆ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟನ್ನು 6 lakh ಈಕ್ವಿಟಿ ಶೇರ್ಗೆ ಡಿಸ್ಚಾರ್ಜ್ ಮಾಡಿದ್ದೀವಿ ಆ್ಯಂಡ್ ಇನ್ 80,000 ಕ್ಯಾಶ್ ಫಾರ್ಮಲ್ಲಿ. ಅದಾದಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ ಪ್ರೆಸೆಂಟ್ ಎಷ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದೆ ಅಂದರೆ 50,000. ಅದಕ್ಕೆ ಜನರಲ್ ರಿಸರ್ವ್ ಅಕೌಂಟು ರಿಯಲೈಸೇಷನ್ ಅಕೌಂಟಿಂದ ಬಂದಿರೋ ಪ್ರಾಫಿಟ್ 50,000 ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 50,000 ಇದೆ. ಆ್ಯಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 30,000 ಟು ಯಾವ್ಯಾವ ಅಕೌಂಟಿಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತಂದರೆ, ಮತ್ತು ಈಕ್ವಿಟಿ ಶೇರ್ ಹೋಲ್ಡರ್ಸಿಂದ ಟು ಈಕ್ವಿಟಿ ಶೇರ್ ಇನ್ ಸಮೃದ್ಧಿ ಲಿಮಿಟೆಡ್ ಅಂದರೆ ಹೊಸದಾಗಿ ಎಷ್ಟು ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟಿಂದ ಶುರು ಮಾಡಿದ್ದೀವಿ ಅಂತಂದರೆ 6 lakh ಆ್ಯಂಡ್ ರಿಮೈನಿಂಗ್ ಕ್ಯಾಶ್ 1,20,000. ದಿಸ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಅದಾದಮೇಲೆ ಕ್ಯಾಶ್ ಅಕೌಂಟ್, ಅದಾದಮೇಲೆ ಈಕ್ವಿಟಿ ಶೇರ್ ಇನ್ ಸಮೃದ್ಧಿ ಲಿಮಿಟೆಡ್. ಇವಾಗ ಜರ್ನಲ್ ಎಂಟ್ರೀಸ್ಗೆ ಬರೋಣ. ಏನಂತ ಅಂದರೆ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸಮೃದ್ಧಿ ಲಿಮಿಟೆಡ್. ಸೊ ಫಸ್ಟ್ ಏನಂತ ಅಂದರೆ ಜರ್ನಲ್ ಎಂಟ್ರೀಸ್ ಕಾಲಮ್ ತಗೊಳ್ಳಿ. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ಅಮೌಂಟ್ ಆ್ಯಂಡ್ ಕ್ರೆಡಿಟ್ ಅಮೌಂಟ್. ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಟೋಟಲ್ ಇಲ್ಲಿ ಬಿಸ್ನೆಸ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಿದಾಗ್ತಿದೆ ಅಂತ ಅಂದರೆ 6,80,000 ಇದೆ. ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ 6,80,000 ಇದೆ. ಸೊ ಅದನ್ನು ಇಲ್ಲಿ ನಾವು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಟರ್ ಟು ಲಿಕ್ವಿಡೇಟರ್ ಆಫ್ ಅಲಂಕಾರ್ ಲಿಮಿಟೆಡ್ ಅಕೌಂಟ್. ಅಂದರೆ ಇಲ್ಲಿ ಏನಂತಂದರೆ ಅಲಂಕಾರ್ ಲಿಮಿಟೆಡನ್ನು ನಾವು ಬೈಂಡ್ ಆಫ್ ಮಾಡ್ತಾಯಿದ್ದೀವಿ, ಲಿಕ್ವಿಡೇಟ್ ಮಾಡ್ತಾಯಿದ್ವಿ. ಅದಕ್ಕೆ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಟರ್ ಟು ಲಿಕ್ವಿಡೇಟರ್ ಆಫ್ ಅಲಂಕಾರ್ ಲಿಮಿಟೆಡ್ ಅಕೌಂಟ್ 6,80,000 ಆ್ಯಂಡ್ 6,80,000 ಬೀಯಿಂಗ್ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಡ್ಯೂ. ಸೊ ಇವ್ರು ಇನ್ನೂ ಪೇ ಮಾಡಿಲ್ಲ, ಡ್ಯೂಗೆ ಒಂದು ಎಂಟ್ರಿ ಬರುತ್ತೆ. ಅದಾದಮೇಲೆ ಸೆಕೆಂಡ್ ಎಂಟ್ರಿ ಏನಂತ ಅಂದರೆ ಲಿಕ್ವಿಡೇಟರ್ ಆಫ್ ಅಲಂಕಾರ್ ಲಿಮಿಟೆಡ್ ಅಕೌಂಟ್ ಡೆಟರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟು. ಸೊ ಅಲಂಕಾರ್ ಲಿಮಿಟೆಡಲ್ಲಿ ಏನಂತ ಅಂದರೆ ಟೋಟಲ್ ಎಷ್ಟಿದೆ ಅಂದರೆ 6,80,000 ಇದೆ. ಸೊ ಅದನ್ನು ನಾವು ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂತಂದರೆ ಟು ಈಕ್ವಿಟಿ ಶೇರ್ಸ್ಗೆ 6 lakh ಕೊಡ್ತಾ ಇದ್ದೀವಿ. ಇನ್ ಕ್ಯಾಶ್ ಫಾರ್ಮಲ್ಲಿ 80,000 ಕೊಡ್ತಾ ಇದ್ದೀವಿ. ಲಿಕ್ವಿಡೇಟರ್ ಆಫ್ ಅಲಂಕಾರ್ ಲಿಮಿಟೆಡ್ ಅಕೌಂಟ್ ಡೆಟರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಸೊ ಇದಕ್ಕೆ ರೀಸನ್ ಏನಂತಂದರೆ ಬೀಯಿಂಗ್ ಡಿಸ್ಚಾರ್ಜ್ ಆಫ್ PC ಅಂತ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಥರ್ಡ್ ಎಂಟ್ರಿ ಏನಂತ ಅಂದರೆ ಸೊ ಟೋಟಲ್ ಎಷ್ಟು ಅಮೌಂಟ್ ಇದೆ ಅಂತ ಇಲ್ಲಿ ಥರ್ಡ್ ಎಂಟ್ರಿ ಏನು ಬರುತ್ತೆ ಅಂತ ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಎಷ್ಟಿದೆ ಅಂದರೆ 2,70,000, ಮಷಿನರಿ ಅಕೌಂಟ್ 1,35,000, ಫರ್ನಿಚರ್ 45,000, ಸ್ಟಾಕ್ ಅಕೌಂಟ್ 90,000, ಡೆಟಾಸ್ ಅಕೌಂಟ್ ಡೆಟರ್ 90,000 ಆ್ಯಂಡ್ ಗುಡ್ವಿಲ್ ಅಕೌಂಟ್ 1 lakh. ಸೊ ಇದನ್ನು ನಾವು ಯಾವ್ಯಾವುದಕ್ಕೆ ಅಂತಂದರೆ ಒಂದು ಟು ಡಿಬೆಂಚರ್ ಅಕೌಂಟ್ 5 lakh ಇದೆ, ಟು ಬಿಸ್ನೆಸ್ ಪರ್ಚೇಸ್ ಕನ್ಸಿಡರೇಷನ್ ಅಕೌಂಟ್ 6,80,000 ಇದೆ. ಸೊ ಇದನ್ನು ನಾವಿಲ್ಲಿ ಏನಂತಂದರೆ ಬೀಯಿಂಗ್ ಇನ್ಕಾರ್ಪೊರೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಸೊ ಇಲ್ಲಿ ಇನ್ಕಾರ್ಪೊರೇಷನ್ ಮಾಡ್ತಾ ಇದ್ದೀವಿ. ಟೋಟಲ್ ಅಸೆಟ್ಸ್ ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಡೆಟರ್, ಮಷಿನರಿ ಅಕೌಂಟ್ ಡೆಟರ್, ಫರ್ನಿಚರ್ ಅಕೌಂಟ್ ಡೆಟರ್, ಸ್ಟಾಕ್ ಅಕೌಂಟ್ ಡೆಟರ್, ಡೆಟಾಸ್ ಅಕೌಂಟ್ ಡೆಟರ್, ಗುಡ್ವಿಲ್ ಅಕೌಂಟ್ ಡೆಟರ್ ಟು ಡಿಬೆಂಚರ್ ಅಕೌಂಟ್ 50,000 ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 6,80,000 ಬೀಯಿಂಗ್ ಇನ್ಕಾರ್ಪೊರೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಸೊ ಲಾಸ್ಟಿಗೆ ಏನಂತ ಅಂದರೆ ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಟರ್ ಟು ಸ್ಟ್ಯಾಟ್ಯುಟರಿ ರಿಸರ್ವ್ ಅಕೌಂಟ್. ಸೊ ಇಲ್ಲಿ ಸ್ಟ್ಯಾಟ್ಯುಟರಿ ರಿಸರ್ವ್ಸ್ ಅಂದರೆ ಇಲ್ಲಿ ಡೆವಲಪ್ಮೆಂಟ್ ರಿಸರ್ವ್ನೇ ಸ್ಟ್ಯಾಟ್ಯುಟರಿ ರಿಸರ್ವ್ಸ್ ಅಂತ ಹೇಳಿದ್ದಾರೆ. ಸೊ ಡೆವಲಪ್ಮೆಂಟ್ ರಿಸರ್ವ್ ಆರ್ ಸ್ಟ್ಯಾಟ್ಯುಟರಿ ರಿಸರ್ವ್ ಬೋತ್ ಆರ್ ಸರ್ ಬೀಯಿಂಗ್ ಇನ್ಕಾರ್ಪೊರೇಷನ್ ಆಫ್ ಸ್ಟ್ಯಾಟ್ಯುಟರಿ ರಿಸರ್ವ್ ಅಕೌಂಟ್ ಅಮಾಲ್ಗಮೇಷನ್ ಅಡ್ಜಸ್ಟೆಡ್ ಅಕೌಂಟ್ ಡೆಟರ್ ಟು ಸ್ಟ್ಯಾಟ್ಯುಟರಿ ರಿಸರ್ವ್ ಅಕೌಂಟ್ 30,000. ಸೊ ಇಷ್ಟಕ್ಕೆ ಈ ಪ್ರಾಬ್ಲಮ್ ಮುಗಿಯುತ್ತೆ. ಸೊ ಇಲ್ಲಿ ಫಸ್ಟ್ ಏನಂತಂದರೆ ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಷನ್ ಮಾಡಿ, ಆಮೇಲೆ ಲೆಡ್ಜರ್ಸ್ ಅಕೌಂಟನ್ನು ಮಾಡಿ, ನೆಕ್ಸ್ಟು ಜರ್ನಲ್ ಎಂಟ್ರೀಸ್ನ ಮಾಡಬೇಕು. ಈ ಇಷ್ಟು ಪ್ರೊಸೀಜರ್ಗೆ 12 marks ಇರುತ್ತೆ. ನಿಮಗೆ ಒಂದು ಸರಿ ಪ್ರಾಬ್ಲಮ್ ಅರ್ಥ ಆಗಿಲ್ಲ ಅಂತಂದರೆ ಕ್ವಶನ್ನ ಓದಿ. ಸೊ ಇಲ್ಲಿ ಏನಂತ ಅಂದರೆ ಇಲ್ಲಿ ಅಮಾಲ್ಗಮೇಷನ್. ಸೊ ಇಲ್ಲಿ ಏನಂತಂದರೆ ಮರ್ಜಸ್ ಎಲ್ಲ ಆದರೆ ಒಂದು ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ಗೆ ಮರ್ಜ ಇಲ್ಲಿ ಸೆಲ್ ಮಾಡ್ತಾಯಿದ್ದಾರೆ ಅಲಂಕಾರ್ ಲಿಮಿಟೆಡ್. ಸೊ ಕ್ವಶನ್ಸ್ನ ಓದಿ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲ ಅಡ್ಜಸ್ಟ್ಮೆಂಟ್ಸ್ನು ನೋಡಿ. ಅದಾದಮೇಲೆ ನೆಕ್ಸ್ಟು ಏನಂತ ಅಂದರೆ ಫಸ್ಟು ನಿಮಗೆ ಹೇಳಿದ್ನಲ್ವ ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಷನ್ ಮಾಡಿ. ನಿಮ್ಗೇನಾದರೂ ವಿಡಿಯೋ ಅರ್ಥ ಆಗಿಲ್ಲ ಅಂತಂದರೆ ಒಂದು ಸರಿ ಪಾಸ್ ಮಾಡಿ ಕ್ವಶನ್ನ ಓದಿ. ದೆನ್ ರಿಯಲೈಸೇಷನ್ ಅಕೌಂಟ್, ದೆನ್ ಸಮೃದ್ಧಿ ಲಿಮಿಟೆಡ್ ಅಕೌಂಟ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಕ್ಯಾಶ್ ಅಕೌಂಟ್, ಈಕ್ವಿಟಿ ಶೇರ್ ಇನ್ ಸಮೃದ್ಧಿ ಲಿಮಿಟೆಡ್. ಅದಾದಮೇಲೆ ನೆಕ್ಸ್ಟು ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸಮೃದ್ಧಿ ಲಿಮಿಟೆಡ್ ಅಕೌಂಟ್. ಸೊ ಇದಿಷ್ಟು ಕೂಡ ಜರ್ನಲ್ ಎಂಟ್ರೀಸ್. ಸೊ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್.
ಫಾರ್ ದ ಮೋರ್ ವಿಡಿಯೋಸ್. ಆ್ಯಂಡ್ ಇನ್ನೊಂದು ಕ್ವಶನ್ಸ್ ಇದೆ, ಯಾವುದು ಅಂತಂದರೆ 8th ಕ್ವಶನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಪೇಪರ್ನ ನಾನು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದು 8th ಕ್ವಶನ್ಸ್ ಇದೆ, ಅಂದರೆ ಕ್ವಶನ್ ತುಂಬ ಲೆಂತ್ ಇದೆ. ಇಟ್ಸ್ ಟೇಕ್ ಅ ಲಾಂಗ್ ವಿಡಿಯೋ. ಓಕೆ, ಐಲ್ ಅಪ್ಲೋಡ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.